ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಜಯನಗರ ರಾಯರ ಮಠದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರಾಯರ 354ನೇ ಆರಾಧನೆ ಇದೆ. ಹಂಗಾಗಿ ಹೋದ ವರ್ಷ ಕೂಡ ಬಂದಿದ್ದೆ ರಾಯರ ಮಠಕ್ಕೆ, ಈ ವರ್ಷ ಕೂಡ ಬಂದಿದ್ದೀನಿ. ಬನ್ನಿ, ನನ್ನ ಜೊತೆ ನೀವು ಕೂಡ ರಾಯರ ದರ್ಶನ ಮಾಡೋರಂತೆ. ಬನ್ನಿ, ಈಗ ಒಳಗಡೆ ಹೋಗೋಣ. ಫ್ರೆಂಡ್ಸ್, ನಾನು ಬೆಳಿಗ್ಗೆ ಬೇಗನೆ ಬಂದಿದ್ದೆ, ಹಂಗಾಗಿ ಒಂದು ಸ್ವಲ್ಪ ಜನ ಕಡಿಮೆ ಇದೆ, ನೋಡ್ಬೋದು ನೀವು. ಇನ್ನೂ ರಾಯರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ತುಂಬನೇ ಖುಷಿ ಆಗುತ್ತೆ ರಾಯರ ಮಠಕ್ಕೆ ಬಂದಾಗ. ಒಂಥರ ಏನೋ ಸಮಾಧಾನ. ಇಲ್ಲೇ ಕೂತ್ಕೋಬೇಕಂತ ಅನಿಸುತ್ತೆ ನನಗೆ. ಯಾವಾಗಲೂ ರಾಯರ ಮಠಕ್ಕೆ ಬರ್ತಾ ಇರ್ತೀನಿ ನಾನು. ಇನ್ನೂ ಅಲಂಕಾರ ಮಾಡ್ತಾ ಇದ್ದಾರೆ. ಮಂಗಳಾರತಿ 12:15ಗಂತೆ. ನೋಡೋಣ, ನಾನು ಸ್ವಲ್ಪ ಬೇಗನೆ ಬಂದಿದ್ದೆ, ಹಂಗಾಗಿ ನೋಡ್ತೀನಿ. ಆ ಮಂಗಳಾರತಿ ಆಗೋವರೆಗೂ ಇದ್ದರೆ ಉಳ್ಕೊತೀನಿ, ಇಲ್ಲಾಂದರೆ ಇಲ್ಲಿ ಕೂತ್ಕೊಳಕ್ಕೆ ಬಿಡಲ್ಲ. ಹಂಗಾಗಿ ತುಂಬನೇ ರಶ್ ಆಗುತ್ತೆ. ಇನ್ನು ನಮ್ಮ ಥರ ಎಷ್ಟೊಂದು ಜನ ಭಕ್ತರು ಬರ್ತಾ ಇರ್ತಾರೆ, ಅವ್ರಿಗೂ ಕೂಡ ನಾವು ಜಾಗ ಮಾಡಿಕೊಡ್ಬೇಕು. ನೋಡೋಣ ಹೇಗಾಗುತ್ತೆ ಅಂತ. ಬನ್ನಿ ಫ್ರೆಂಡ್ಸ್, ನನ್ನ ಜೊತೆ ನೀವು ಕೂಡ ರಾಯರ ದರ್ಶನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಕೂಡ ಇನ್ನೂ ಪೂಜೆ ಒಳಗಡೆ ಮಾಡ್ತಾ ಇದ್ರು. ಅರ್ಚನೆ ಕೊಟ್ಟವರೆಲ್ಲರಿಗೂ ವೇಟ್ ಮಾಡಿ ಅಂತ ಹೇಳ್ತಾ ಇದ್ರು. ಫ್ರೆಂಡ್ಸ್, ಆರಾಧನೆ ಎಷ್ಟು ದಿನ ಇರುತ್ತೆ, ಏನೇನು ಪ್ರೋಗ್ರಾಮು, ಏನೇನು ವಿಶೇಷ ಭಜನೆಗಳೆಲ್ಲ ಇರುತ್ತೆ ಅಂತ ಇಲ್ಲಿರೋ ಅರ್ಚಕರ ಹತ್ರ ನಾವು ಮಾತಾಡಿ ಫುಲ್ ಡೀಟೇಲ್ಸ್ ಕೇಳೋಣ. ಬನ್ನಿ, ತುಂಬನೇ ಚೆನ್ನಾಗಾಗುತ್ತೆ, ನೋಡ್ಬೋದು ನೀವು. ಇನ್ನೂ ಅಲಂಕಾರ ಮಾಡ್ತಾ ಇದ್ದಾರೆ. ಬನ್ನಿ, ಈಗ ನಾವು ಅರ್ಚಕರ ಹತ್ರ ಮಾತಾಡ್ತೀವಿ. ಸರ್, ಎಷ್ಟನೇ ವರ್ಷದ ಆರಾಧನೆ ಸರ್ ಇದು? 354 ವರ್ಷದ ಆರಾಧನೆ ನಡೀತದೆ. ಇವಾಗ 3 ದಿನ ವಿಶೇಷ ಇರುತ್ತೆ. ಇವತ್ತು ರಥೋತ್ಸವ ಇದೆ. ಬೆಳಗ್ಗೆ 7:15 ಸ್ಟಾರ್ಟ್ ಆಗಿದೆ. ರಾತ್ರಿ 9-10 ಗಂಟೆ ತನಕ ಇರುತ್ತೆ. 10 ಗಂಟೆ ತನಕ ಇರುತ್ತೆ. ಯಾರು ಬೇಕಾದ್ರೂ ಬರ್ಬೋದು, ದರ್ಶನ ಮಾಡ್ಕೊಳ್ಬೋದು. ರಾಯರ ನಮಗೆ ಅಂದರೆ ಮುಖ್ಯವಾಗಿ ನಂಬಿಕೆ ಮುಖ್ಯ. ನಾವು ಯಾವ ಥರ ನಂಬ್ತೀವೋ ಅದ್ರ ಮೇಲೆ ರಾಯರ ಪೂಜೆ ಮಾಡ್ಬೋದು. ಮತ್ತು ಇನ್ನೊಂದು ಹೇಳೋದೇನು, ಜನಗಳಿಗೆ ಮನೆಯಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಅವರು ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ಪೂಜೆ ಮಾಡಬೇಕು. 4 ಗಂಟೆ 5 ಗಂಟೆಗೆ ಪೂಜೆ ಮಾಡಿದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರು ತುಂಬ ಇಷ್ಟ. ತುಪ್ಪ ದೀಪ ಹಚ್ಚಿ ತುಳಸಿ ಇಡಿ ಭಕ್ತಿಯಿಂದ ಪೂಜೆ ಮಾಡಿ. ಸರ್, ಒಂದು ಸೆಕೆಂಡ್, ನಂದು ಡೈಲಿನಾ ಸರ್ ಏನೋ ಈ ಟೈಮಲ್ಲಿನಾ? ನೀವು ಯಾವಾಗಲೂ ಮಾಡ್ಬೋದು, ನಿಮ್ಗೆ ಇಷ್ಟ. ಅದು ಡೈಲಿ ಮಾಡ್ಬೋದು. ನಮಗೆ ಕೆಲಸಕ್ಕೆ ಹೋಗ್ತೀವಿ, ಆಗಲ್ಲ ಅಂದರೆ ಗುರುವಾರ ಮಾಡಿ. ಗುರುವಾರ ಬೆಳಗ್ಗೆ ಬೇಗ ಎದ್ದು 3 ಗಂಟೆ 4 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಾಯರಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ತುಳಸಿ ಇಟ್ಟು ಪೂಜೆ ಮಾಡಿ ತುಪ್ಪ ದೀಪ ಹಚ್ಚಿ ಪ್ರತಿ ಗುರುವಾರ ಮಾಡಿ 9 ವಾರ 21 ವಾರ 18 ವಾರ ಈ ಥರ ಮಾಡ್ಕೊಂಡು ಹೋಗಿ ನೀವು ಅಂದ್ಕೊಂಡ್ರೆ ಕೆಲಸ ಆಗುತ್ತೆ. ಫಸ್ಟ್ ವಾರ ನೀವು ಮಾಡಬೇಕಾದ್ರೆ ಫಸ್ಟ್ ಪೂಜೆ ಎಲ್ಲ ಮುಗಿದ ಮೇಲೆ ನಿಮ್ಗೆ ಏನು ಕೆಲಸ ಆಗೋ ಕೇಳ್ಕೊಳ್ಳಿ. ಫಸ್ಟೇ ಅದಬೇಕು ಇದ್ಬೇಕು ಕೇಳಬೇಡಿ. ಪೂಜೆ ಎಲ್ಲ ಮಾಡಿ ಕುತ್ಕೊಂಡು ಅವತ್ತು ಕೇಳಿ ನೀವು ರಾಯರು, ಅವಾಗ ನಿಮಗೆ ರಾಯರು ಕೊಡ್ತಾರೆ. 9 ವಾರ ಮಾಡಿ ಪ್ರತಿ ಗುರುವಾರ ಮಾಡ್ಕೊಂಡು ಹೋಗಿ. ನೀವೊಂದು ರಾಯರು ನಂಬ್ತೀರಿ ಅಂದರೆ ಜೀವನ ಇರೋವರೆಗೂ ಮಾಡಬೇಕು. ಪ್ರತಿ ಗುರುವಾರ ಮಾಡಿ. ಗುರುವಾರ ವಿಶೇಷ ಇರುತ್ತೆ. ಮತ್ತು ಈ ಥರ ಉತ್ಸವ ದಿನಗಳಲ್ಲಿ ರಾಯರ ಮಠಕ್ಕೆ ಹೋಗಿ, ಮಂತ್ರಾಲಯಕ್ಕೆ ಹೋಗಿ, ಎಲ್ಲಿ ನಿಮ್ಮ ಮನೆಗಳ ಹತ್ರ ರಾಯರ ಮಠ ಇರುತ್ತೆ ಅಲ್ಲೋಗಿ ಪೂಜೆ ಮಾಡಿ, ದರ್ಶನ ಮಾಡಿ ಸಾಕು. ನೀವು ದರ್ಶನ ಮಾಡ್ಕೊಂಡು ಮನೇಲಿ ಪೂಜೆ ಮಾಡಿ. ನೀವು ಮನೇಲಿ ಪೂಜೆ ಮಾಡ್ತಾ ಇದ್ರೆ ರಾಯರು ಮನೇಲಿ ಇರ್ತಾರೆ. ಒಟ್ಟಿಗೆ ಶ್ರದ್ಧೆ ಭಕ್ತಿನ ಮಾಡಬೇಕು. ಬೆಳಗಿನ ಜಾವ ಮಾಡಬೇಕು. ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಎದ್ದು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತ ಮಾಡಬೇಕು. ನೀವು 5 ಗಂಟೆ 5:15 ಒಳಗಡೆ ಮಂಗಳಾರತಿ ಮಾಡಬೇಕು. ನೀವು ಆವಾಗ ನಿಮಗೆ ರಾಯರು ಸಲ್ಲುತ್ತೆ. ನೀವು 8 ಗಂಟೆ 9 ಗಂಟೆಗೆ ಮಾಡಿದರೆ ಅದು ಸಲ್ಲಲ್ಲ. ರಾಯರಿಗೆ ಇಷ್ಟ ಆಗೋದು ಬ್ರಾಹ್ಮಿ ಮುಹೂರ್ತ. ಅದಕ್ಕೋಸ್ಕರ ಹೇಳ್ತಿರೋದು ಬೆಳಗ್ಗೆ ಟೈಮ್ ಮಾಡಿ, ಒಳ್ಳೇದಾಗುತ್ತೆ. ನಾವು ಮಾಡ್ತಾ ಇದೀವಿ, ಬರೀ ನಾವು 6 ತಿಂಗಳಾಯ್ತು ಅಷ್ಟೇ. ನಮ್ಮ ಮನಸ್ಸಿಗೆ ನೆಮ್ಮದಿ, ಮನುಷ್ಯನ್ ಬೇಕಾದ್ರೆ ನೆಮ್ಮದಿ, ಹಣ ಆಸ್ತಿ ಬರ್ತಾರೆ, ನೆಮ್ಮದಿ ಇರಬೇಕು. ಆ ನೆಮ್ಮದಿ ಬೇಕಂದ್ರೆ ಬೆಳಗ್ಗೆ ಜಾವ ಪೂಜೆ ಮಾಡಬೇಕು, ಸ್ನಾನ ಮಾಡಬೇಕು. ನೀವು 8-9 ಗಂಟೆ ತನಕ ಮನೆಗೆ ಬಿಟ್ಟು ಅಂದ್ರೆ ಆಗಲ್ಲ ಸರ್. ಪೂಜೆ ಮಾಡಿ ನಾವು ಅಲ್ಲೇ ಇದು ಮಾಡೋದ, ರಾಯರ ಮಠಕ್ಕೆ ಬರ್ಬೇಕ್ರಾ? ಬರ್ಬೋದು ನೀವು ದರ್ಶನ. ಅದೇ ಹೇಳ್ತಿರೋದು, ರಾಯರ ಮಠಕ್ಕೆ ಬನ್ನಿ. ನೀವು ದಿನ ಬರೋಕ್ಕಾಗಲ್ಲ, ವಾರಕ್ಕೊಂದ್ಸಲ ಬನ್ನಿ. ಗುರುವಾರ ಹೋಗಿ. ನಿಮಗೆ ಹತ್ರ ಮನೆ ಎಲ್ಲಿರುತ್ತೆ ರಾಯರ ಮಠ, ಅಲ್ಲಿ ಹೋಗ್ಬಿಟ್ಟು ಗುರುವಾರ ದರ್ಶನ ಮಾಡಿ ಸಾಕು. ಗುರುವಾರ ರಾಯರ ಮಠಕ್ಕೆ ಹೋಗಿ ಪ್ರತಿದಿನ ಮನೆಗೆ ಮಾಡಿ. ನೀವು ಪ್ರತಿದಿನ ಆಗಿಲ್ಲ, ಕೆಲಸ ಬಿಸಿ ಇದೀನಿ ಅಂದರೆ ವಾರ ಮಾಡಿ. ಪ್ರತಿ ಗುರುವಾರ ನೀವು ಇರೋವರೆಗೂ ಮಾಡಿ. ರಾಯರು ನಿಮ್ಗೆ ಏನೇನು ಬೇಕು ಎಲ್ಲ ಕೊಡ್ತಾರೆ. ನೀವು ಕೇಳ್ಕೊಳ್ಳಿ, ರಾಯರಿಗೆ ಅವರೇ ಕೊಡ್ತಾರೆ. ನೀವು ಭಕ್ತಿಯಿಂದ ಮಾಡಬೇಕು. ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ರಾಯರು ಎಲ್ಲ ಕೊಡ್ತಾರೆ, ಒಳ್ಳೇದಾಗುತ್ತೆ. ಸರ್, ಇದು ಎಷ್ಟು ದಿನ ಇರುತ್ತೆ ಸರ್ ಆರಾಧನೆದು? 23 ಲಾಸ್ಟ್ ದಿನ ಇವತ್ತು ರಥೋತ್ಸವ ಇರುತ್ತೆ. ಆಯ್ತಾ, ಅಷ್ಟು ಮಾಡಿ.
ಫ್ರೆಂಡ್ಸ್, ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ. ತುಂಬನೇ ಚೆನ್ನಾಗಾಯಿತು. ಇನ್ನೂ 1 ಅವರ್ ಬೇಕಂತೆ ಮಂಗಳಾರತಿ ಮಾಡೋಕ್ಕೆ. ಹಾಗಾಗಿ ನಾನು ಹೊರಗಡೆ ಬಂದು ಈಗ ನಾನು ಹೋಗ್ತಾ ಇರೋದು ಲಾಲ್ಬಾಗಿಗೆ ಹೋಗ್ತಾ ಇದ್ದೀನಿ. 218ನೇ ಫಲಪುಷ್ಪ ಪ್ರದರ್ಶನ ಇದೆ ಲಾಲ್ಬಾಗಲ್ಲಿ. 7ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ 18ನೇ ತಾರೀಕುವರೆಗಿರುತ್ತಂತೆ. ಆಗಸ್ಟ್ 15ಗೆ ಹೋದರೆ ತುಂಬನೇ ರಶ್ ಇರುತ್ತೆ. ಹಂಗಾಗಿ ಹೆಂಗೂ ಇಲ್ಲಿವರೆಗೆ ಬಂದಿದ್ದೀನಿ, ಹೋಗಿ ಬರೋಣ ಅಂತ ನಿಮಗೋಸ್ಕರ ನಾನು ಲಾಲ್ಬಾಗಿಗೆ ಹೋಗಿ ಯಾವ ಥರ ಎಲ್ಲ ಹೂವಿನ ಡೆಕೋರೇಷನ್ ಇದೆ, ಈ ಸರಿ ಯಾವ ಥರ ಡಿಫ್ರೆಂಟಾಗಿ ಮಾಡಿರ್ತಾರೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ನೋಡ್ಬೋದು ನಾನು ಹೊರಗಡೆ ಆಚೆ ಬಂದ ಮೇಲೆ ತುಂಬನೇ ರಶ್ ಆಯಿತು. ಈ ಕಡೆ 4 ಲೈನ್ ಇದೆ ಕಂಬಿದು, ಫುಲ್ 4 ಲೈನ್ ಆಗಿದೆ. ನಾನು ಡೈರೆಕ್ಟನೇ ಹೋದೆ ದೇವ್ರ ದರ್ಶನಕ್ಕೆ. ಕ್ಯೂ ಅಲ್ಲೇನು ಇರಲಿಲ್ಲ. ನಾನು ಬಂದಾಗ ರಶ್ ಇರಲಿಲ್ಲ. ನಾನು ಹೊರಗಡೆ ದರ್ಶನ ಮುಗಿಸ್ಕೊಂಡು ಬಂದಾದಮೇಲೆ ತುಂಬನೇ ರಶ್ ಆಯಿತು. ಬೇಗ ಬಂದರೆ ಬೇಗ ದರ್ಶನ ಮಾಡಿಕೊಂಡು ಹೊರಡ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ನಾನು ಲಾಲ್ಬಾಗಿಗೆ ಕರ್ಕೊಂಡು ಹೋಗ್ತೀನಂತೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಇಲ್ಲಿ ತೋರಿಸ್ತೀನಿ, ನೋಡ್ಬೋದು ನೀವು. ರಾಘವೇಂದ್ರ ಸ್ವಾಮಿ ರಥೋತ್ಸವ ಆಗ್ತಾಯಿದೆ. ಇನ್ನೂ ಒಂದು 1/2 ಅವರ್ ಇದ್ದಿದ್ರೆ ತುಂಬನೇ ಚೆನ್ನಾಗಿರ್ತಿತ್ತಲ್ಲ ಅಂತ ನನಗನ್ನಿಸ್ತು ಬಸ್ಸಲ್ಲಿ ಕುಂತಾಗ. ಈಗ ರಾಘವೇಂದ್ರ ಸ್ವಾಮಿ ಹಾಗೂ ರಥೋತ್ಸವ ನಡೀತಾ ಇದೆ. ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನಾನೀಗ ಲಾಲ್ಬಾಗಿಗೆ ಬಂದಿದ್ದೀನಿ. ಸ್ವಾತಂತ್ರ್ಯ ದಿನೋತ್ಸವ ಪ್ರಯುಕ್ತವಾಗಿ ಲಾಲ್ಬಾಗಲ್ಲಿ ಫಲಪುಷ್ಪ ಪ್ರದರ್ಶನ ಯಾವ ಥರ ಎಲ್ಲ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ಟೋಟಲ್ ಆಗಿ ಲಾಲ್ಬಾಗಿಗೆ 4 ಗೇಟ್ಗಳಿದ್ದಾವೆ. ಈ ಗೇಟ್ ಬಂದು ಎಷ್ಟನೇ ಗೇಟ್ ಅಂತ ನನಗೆ ಗೊತ್ತಿಲ್ಲ. ಈ ಗೇಟಿಂದ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ಈ ಗೇಟಿಂದ ಹೋದರೆ ಕೆರೆ ಸಿಗುತ್ತೆ ಹತ್ರನೇ. ನಾವು ಯಾವಾಗಲೂ ಫ್ರಂಟ್ ಗೇಟಿಂದನೇ ಹೋಗಿರೋದು. ಬನ್ನಿ ಒಳಗಡೆ ಹೋಗೋಣ. ಯಾವ ಥರ ಎಲ್ಲ ಇದೆ ಅಂತ ತೋರಿಸ್ತೀನಂತೆ ನಾನು ನಿಮಗೆ. 7ನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ. ಅವಾಗಿಂದ ಕೂಡ ಜನ ಬರ್ತಾ ಇದ್ದಾರಂತೆ. ನಾನು ಕೂಡ ಅಡ್ವಾನ್ಸ್ ಆಗಿ ಬಂದಿದ್ದೀನಿ. ಅವತ್ತೇ ಬಂದರೆ ತುಂಬನೇ ರಶ್ ಇರುತ್ತೆ. ಹಾಗಾಗಿ ಪ್ರತಿ ಸರಿ ಹೋಗ್ತಾ ಇದ್ವಿ, ಅವತ್ತೇ ಹೋಗ್ತಾ ಇದ್ವಿ. ತುಂಬನೇ ರಶ್ ಇರೋದು, ಕಾಲಿಡೋಕ್ಕೂ ಕೂಡ ಜಾಗ ಇರ್ತಿರಲಿಲ್ಲ, ನುಗ್ಗಲು. ಈಗ ಅಡ್ವಾನ್ಸೇ ಬಂದರೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಹೊರಗಡೆ ಎಲ್ಲ ಸ್ನ್ಯಾಕ್ಸ್ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗಿ ತೋರಿಸ್ತಾ ಹೋಗ್ತೀನಂತೆ ಯಾವ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಫ್ರೆಂಡ್ಸ್, ನಾವೇನಾದರೂ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಆನ್ಲೈನಲ್ಲೇ ಮಾಡ್ಕೋಬಹುದು. ಫ್ರೆಂಡ್ಸ್, ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೆ ಸಂಗೊಳ್ಳಿ ರಾಯಣ್ಣಂದು ದೊಡ್ಡ ಬ್ಯಾನರ್ ಇದೆ, ನೋಡ್ಬೋದು ನೀವು. ಇದು ನೋಡಿದರೆ ಒಂದು ಐಡಿಯಾ ಬರುತ್ತಲ್ವ, ಒಳಗಡೆ ಸಂಗೊಳ್ಳಿ ರಾಯಣ್ಣ ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮಂದೇ ಥೀಮ್ ಇರುತ್ತೆ ಅಂತ ಅನಿಸುತ್ತೆ. ಬನ್ನಿ, ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಯಾರಿಗಾದರೂ ಬರೋಕ್ಕಾಗಿಲ್ಲ ಅಂದರೆ ನೀವು ನನ್ನ ವಿಡಿಯೋ ನೋಡ್ಬೋದು. ಕಂಪ್ಲೀಟಾಗಿ ಫುಲ್ ತೋರಿಸ್ತೀನಿ ಅಂತೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ನೋಡಿ. ಫ್ರೆಂಡ್ಸ್, ಇಲ್ಲಿ ಬಂದು ಟಿಕೆಟ್ ಕೌಂಟ್ರು ತೋರಿಸ್ತಾ ಹೋಗ್ತೀನಿ ನೋಡಿ. ರಜೆ ಟೈಮಲ್ಲಿ ಬಂದರೆ 100 ರೂಪಾಯಿ ಇದೆ. ಸಂಡೇ ಸ್ಯಾಟರ್ಡೆ ಗೌರ್ಮೆಂಟ್ ರಜೆ ಟೈಮಲ್ಲಿ. ಖಾಲಿ ಟೈಮಲ್ಲಿ ಬಂದರೆ 80 ರೂಪಾಯಿ. ಮಕ್ಕಳಿಗೆ ಕೂಡ 30 ರೂಪಾಯಿ ಇದೆ. ಫ್ರೆಂಡ್ಸ್, ಹಾಗೆ ಇಲ್ಲಿ ಸ್ಕೂಲ್ ಮಕ್ಕಳಿಗೆ ID ಕಾರ್ಡ್ ತೊಗೊಂಡು ಸ್ಕೂಲ್ ಕಡೆಯಿಂದ ಬಂದರೆ ಫುಲ್ಲು ಕಂಪ್ಲೀಟಾಗಿ ಫ್ರೀ, ದುಡ್ಡೇನಿಲ್ಲ. ಈ ಥರ ಥೀಮ್ ಇದ್ದಾಗೆ 100% ಮಕ್ಕಳನ್ನ ಕರ್ಕೊಂಡು ಬರಲೇಬೇಕು. ಯಾಕಂದರೆ ಸಂಗೊಳ್ಳಿ ರಾಯಣ್ಣ ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ತುಂಬ ವಿವರವಾಗಿ ಎಲ್ಲನೂ ಮೆನ್ಷನ್ ಮಾಡಿರ್ತಾರೆ, ಫುಲ್ ಡೀಟೇಲ್ಸ್ ಆಗಿ. ಓದೋ ಮಕ್ಕಳನ್ನ ಕರ್ಕೊಂಬಂದರೆ ಇನ್ನೂ ಒಳ್ಳೆಯದಂತ ನನ್ನ ಅನಿಸಿಕೆ. ಫ್ರೆಂಡ್ಸ್, ಈಗ ಫುಲ್ ಖಾಲಿ ಇದೆ, ನೋಡ್ಬೋದು ಟಿಕೆಟ್ ಕೌಂಟ್ರು. ನೀವು ಅದೇ ಆಗಸ್ಟ್ 15ಗೆ ಬಂದರೆ ಫುಲ್ಲು ದೊಡ್ಡ ಕ್ಯೂ ಇರುತ್ತೆ. ತುಂಬನೇ ಕಷ್ಟ ಕ್ಯೂ ಅಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋದು. ಅದ್ರ ಬದಲು ಬೆಟರ್ ಅಂದರೆ ನೀವು ಆನ್ಲೈನಲ್ಲೇನೇ ಟಿಕೆಟ್ ಬುಕ್ ಮಾಡಿ ಬರೋದು ಬೆಸ್ಟ್ ಕೆಲಸ. ಈಸಿನೇ, ಜಾಸ್ತಿ ಟೈಮ್ ತೊಗೊಳಲ್ಲ. ಫ್ರೆಂಡ್ಸ್, ನೋಡ್ಬೋದು ನಂದು ಇಲ್ಲಿ ಟಿಕೆಟು.
ಫ್ರೆಂಡ್ಸ್, ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಾನೆ ನೋಡ್ಬೋದು ನೀವು ಲೆಫ್ಟ್ ಸೈಡು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ವೈಟ್ ಕಲರು ಹಾಗೆ ಮೆರೂನ್ ಕಲರು ಶಾವಂತಿಗೆ ಹೂವಿನಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ನಿ, ಇದೊಂದು ಸ್ವಲ್ಪ ಇದು ಸ್ಟಾರ್ಟಿಂಗ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಒಳಗಡೆ. ಫ್ರೆಂಡ್ಸ್, ಇಲ್ಲಿ ರಾಯಣ್ಣನ ಬಗ್ಗೆ ಪಿಕ್ಚರ್ ತೋರಿಸ್ತಾ ಹಾಗೆ ಸ್ಟೋರಿ ಕೂಡ ಹೇಳ್ತಾ ಇದ್ದಾರೆ. ನಾನು ಸೌಂಡ್ ಮ್ಯೂಟಲ್ಲಿದೆ, ಅದು ಒಳಗಡೆ ಕೂಡ ಹೋದ್ಮೇಲೆ ನಾನು ಕೇಳಿಸ್ತಾ ಹೋಗ್ತೀನಿ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಫುಲ್ ಸ್ಟೋರಿ ಹೇಳ್ತಾ ಇದ್ದಾರೆ ರಾಯಣ್ಣನ ಬಗ್ಗೆ. ಕಚ್ಚಿನ ಸಂದರ್ಭದಲ್ಲೂ ಎದೆಗುಂದದೆ ಹೋರಾಟ ನಡೆಸುವ ದೈಹಿಕ ಹಾಗೂ ಆತ್ಮಶಕ್ತಿಯನ್ನು ಫ್ರೆಂಡ್ಸ್, ನಾನು ಇವತ್ತು ಮೆಟ್ರೋ ಸ್ಟೇಷನ್ನಿಂದ ರಾಗಿಗುಡ್ಡಕ್ಕೆ ಬಂದು ರಾಗಿಗುಡ್ಡದಿಂದ ಸೀದಾ ರಾಯರ ಸನ್ನಿಧಿಗೆ ಹೋಗಿ ದರ್ಶನ ಮಾಡಿಕೊಂಡು ಈಗ ಲಾಲ್ಬಾಗ್ ಪ್ರದರ್ಶನಕ್ಕೆ ಬಂದಿದ್ದೀನಿ. ಬನ್ನಿ, ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಾನು ಇವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಜನ ಬರೋಕ್ಕೆ, ನೋಡ್ಬೋದು ನೀವು. ಫ್ರೆಂಡ್ಸ್, ನಾನು ಬಂದು ಗೇಟಿನಿಂದ ಒಳಗಡೆ ಬಂದರೆ ರೈಟ್ ಸೈಡ್ ಕೆರೆ ಸಿಗುತ್ತೆ. ಯಾರಾದರೂ ಕೆರೆ ನೋಡಿಲ್ಲ ಅಂದರೆ ಕೆರೆ ನೋಡಿ. ಫ್ರೆಂಡ್ಸ್, ತುಂಬ ದೊಡ್ಡ ಕೆರೆ ಇದು, ತುಂಬಾ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ವಿಶಾಲವಾಗಿದೆ. ಆರಾಮಾಗಿ ಲಾಲ್ಬಾಗಿಗೆ ಬಂದರೆ ಒಂದಿನ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಗಾಜಿನ ಮನೆಗೆ ಹೋಗೋದು ರೂಟ್ ಹೆಂಗಂತ ಹಾಕಿದ್ದಾರೆ ಇಲ್ಲಿ. ಬನ್ನಿ ಹೋಗೋಣ. ಜನ ಕಡಿಮೆ ಇದ್ದಾರೆ ಅಂತ ಅನಿಸುತ್ತೆ, ನೋಡೋಣ. ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿಂದನೇ ಸ್ಟಾರ್ಟು. ಎಲ್ಲ ಕಡೆ ಎಲ್ಲ 4 ಗೇಟ್ಗಳಿಂದನೂ ಈ ಥರ ಪಾಟಲ್ಲಿ ಫ್ಲವರು ಬೆಳೆಸಿರೋದನ್ನು ಎಲ್ಲ ಕಡೆ ಇಟ್ಟಿದ್ದಾರೆ. ಬನ್ನಿ, ತೋರಿಸ್ತಾ ಹೋಗ್ತೀನಂತೆ. ಯಾರು ಎಲ್ಲಿ ಮಿಸ್ ಮಾಡ್ದೇ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇದು ತುಂಬ ಅಂದರೆ ಮೋಸ ಯಾಕೆ ಗೊತ್ತಾ? ಚೇಪೆಕಾಯಿ ಎಷ್ಟೊಂದಿರ್ಬೋದು ಗೆಸ್ ಮಾಡಿ ನೋಡೋಣ. 80 ರೂಪಾಯಿಗೊಂದು ಚೇಪೆಕಾಯಿ ಅಂತೆ, 180 ಹಾಗೆ 70 ರೂಪಾಯಿಗೊಂದು ಚೇಪೆಕಾಯಿ ಇದೆ. ಅಷ್ಟು ಕೊಟ್ಟು ತಿನ್ನಬಹುದಾ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನೋಡೋಣ. ಫ್ರೆಂಡ್ಸ್, ಇದು ಮುಂಚೆನೂ ಕೂಡ ಇರುತ್ತೆ. ನಾವು ಯಾವಾಗಾದ್ರೂ ನೀವು ಬಂದರೂ ಸರಿ, ಇಲ್ಲಿ ರೋಸ್ ಗಿಡ ಇದೆ, ತುಂಬಾ ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಕೂಡ ಸ್ಕೂಲ್ ಕಡೆಯಿಂದ ಮಕ್ಕಳನ್ನ ಕರ್ಕೊಂಡ್ಬಂದಿದ್ದಾರೆ. ಇದೇ ಥರ ತುಂಬ ಸ್ಕೂಲ್ ಮಕ್ಕಳು ಬಂದಿದ್ದರು ಇಲ್ಲಿ ಲಾಲ್ಬಾಗಲ್ಲಿ. ಈ ಥರ ಸ್ಕೂಲ್ ಕಡೆಯಿಂದ ಕರ್ಕೊಂಬಂದರೆ ಮಕ್ಳಿಗೂ ತುಂಬಾ ಖುಷಿ ಆಗುತ್ತೆ, ಬಟ್ ಇನ್ಫಾರ್ಮೇಷನ್ ತಿಳ್ಕೊಂಡಂಗಾಗುತ್ತೆ. ಸ್ಕೂಲ್ ಕಡೆ ಕರ್ಕೊಂಡು ಹೋಗಿಲ್ಲ ಅಂದರೂ ನಾವು ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಡು ಬರಬೇಕು. ಮಕ್ಕಳಿಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಒಂದು ಸ್ವಲ್ಪರ ಮಟ್ಟಿಗಾದರೂ ವಿಷಯನ ತಿಳ್ಕೊತಾರೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಲ್ಲ ಕಡೆ ಸ್ನ್ಯಾಕ್ಸ್ ಇದೆ. ಆರಾಮಾಗಿ ಸುತ್ತಾಡ್ತಾ ತಿನ್ಕೊಂಡು ಹೋಗ್ಬೋದು. ನನಗೂ ಕೂಡ ಹಶ್ವಾಯಿತು, ನಾನು ಕೂಡ ಇಲ್ಲಿ ಕಲ್ಲಂಗಡಿ ತೊಗೊಳ್ತಾ ಇದ್ದೀನಿ. ಚಾಟ್ಸ್ ಇದೆ, ಬೇಲ್ಪುರಿ ಹಾಗೆ ಮಸಾಲ ಪೂರಿ ಅಂತ. ನಾನಿಲ್ಲಿ ಫ್ರೂಟ್ಸ್ ತೊಗೊಂಡೆ, ಕಲ್ಲಂಗಡಿ. ಇಲ್ಲಿ ಕುಂತು ತಿನ್ಕೊಂಡು ಆಮೇಲೆ ಸುತ್ತಾಡಕ್ಕೆ ಹೋಗ್ತೀನಿ. ಮತ್ತು ಅಶ್ವಾದರೆ ಮತ್ತೆ ಏನಾದರೂ ಸ್ನ್ಯಾಕ್ಸ್ ತರೋದು. ಇಲ್ಲಿ ಒಳಗಡೆ ಮುಂಚೆ ಎಲ್ಲ ಬಾಕ್ಸಸ್ ಥರದ್ದು ಅಲಾವಿತ್ತು, ಈಗ ಅಲಾವಿಲ್ಲ. ಯಾಕಂದರೆ ಎಲ್ಲರೂ ಗಲೀಜು ಮಾಡಿ ಗಬ್ಬೆಬಿಸ್ಬಿಡ್ತಾರೆ. ಅದೇ ಬೆಟರು. ಎಲ್ಲಂದ್ರಲ್ಲೇ ತಿಂದು ಬಿಸಾಕಿ ಹೋಗ್ಬಿಡ್ತಾರೆ, ಕ್ಲೀನಾಗಿ ಇಡಲ್ಲ. ಓಕೆ ಫ್ರೆಂಡ್ಸ್, ನಾನೀಗ ಕಲ್ಲಂಗಡಿ ತಿಂತೀನಂತೆ. ಬನ್ನಿ, ಕಲ್ಲಂಗಡಿ ತಿಂದಾದ್ಮೇಲೆ ಫುಲ್ ಲಾಲ್ಬಾಗ್ನ ಒಂದು ರೌಂಡ್ ಸುತ್ತಾಕೊಂಬರ್ತೀನಿ.
ಫ್ರೆಂಡ್ಸ್, ಈ ವರ್ಷ 36 ಲಕ್ಷ ಹೂಗಳನ್ನು ಬಳಸಿ ಕಿತ್ತೂರು ರಾಣಿ ಚೆನ್ನಮ್ಮ ಕೋಟೆಯನ್ನು ಕಟ್ಟಿದ್ದಾರೆ. ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಹಾಗೂ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಫುಲ್ ಡೀಟೇಲ್ಸ್ ಕೂಡ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ. ನೀವು ಬನ್ನಿ, ಹಾಗೆ ನಿಮ್ಮ ಜೊತೆ ನಿಮ್ಮ ಮಕ್ಕಳನ್ನು ಕರ್ಕೊಂಡ್ಬನ್ನಿ, ತುಂಬ ಇನ್ಫಾರ್ಮೇಷನ್ ತಿಳ್ಕೊಬೋದು. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗಿ ಫುಲ್ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಂತೆ. ನೀವು ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಇದು 7ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಅವಾಗಿಂದ ಕೂಡ ಜನ ಬರ್ತಾ ಇದ್ದಾರೆ. ಇನ್ನು 18ನೇ ತಾರೀಕಿವರೆಗೂ ಇರುತ್ತಂತೆ. ಯಾರಾದರೂ ಬಂದಿಲ್ಲ ಅಂದರೆ ಬಂದು ಒಂದ್ಸರಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಬನ್ನಿ ಈಗ ಒಳಗಡೆ ಹೋಗೋಣ. ಇಲ್ಲೆಲ್ಲ ಕಡೆ ನೋಡ್ಬೋದು ನೀವು. ಇಲ್ಲಿ ಕೂಡ ಸಂಗೊಳ್ಳಿ ರಾಯಣ್ಣನ ಬಗ್ಗೆನೇ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಎಲ್ಲ ಕಡೆಯೂ ಅಷ್ಟೇ ಸಂಗೊಳ್ಳಿ ರಾಯಣ್ಣ ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಒಳಗಡೆ ಕೂಡ ಹಾಗೆ ತೋರಿಸ್ತಾ ಹೋಗ್ತೀನಂತೆ. ಬನ್ನಿ ನೋಡ್ಬೋದು ನೀವು. ಕಿತ್ತೂರು ರಾಣಿ ಚೆನ್ನಮ್ಮನ ಕೋಟೆ ಅದೇ ಸೇಮ್ ಥೀಮ್ನ ಮಾಡಿದ್ದಾರೆ. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚು ಇದೆ. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗಿ ತೋರಿಸ್ತಾ ಹೋಗ್ತೀನಂತೆ. ಫುಲ್ ಕಲರ್ಫುಲ್ಲಾಗಿ ನೀವು ನೋಡ್ಬೋದು. ಫ್ರೆಂಡ್ಸ್, ತುಂಬ ಹತ್ರದಿಂದ ನೋಡ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬನ್ನಿ ಈಗ ಒಳಗಡೆ ಹೋಗ್ತಾ ಎಲ್ಲನೂ ತೋರಿಸ್ಕೊಂಡು ಹೋಗ್ತೀನಂತೆ. ಈ ಹೂಗಳು ನಮ್ಮ ರಾಜ್ಯದಿಂದ ಅಲ್ಲದೆ ಬೇರೆ ರಾಜ್ಯದಿಂದ, ಬೇರೆ ಸ್ಟೇಟಿಂದ ಕೂಡ ತರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲೇ ನೋಡ್ಕೊಂತ ನಿಂತ್ಕೋಬೇಕನ್ಸುತ್ತೆ. ಬನ್ನಿ, ಈ ಕೋಟೆ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಕೋಟೆನ ಹೂವಿನಿಂದ ಕಟ್ಟೋಕ್ಕೆ, ಅಂದರೆ ಹೂವಿನಿಂದ ಅಲಂಕಾರ ಮಾಡೋಕ್ಕೆ 600 ಕಾರ್ಮಿಕರನ್ನ ಬಳಸ್ಕೊಂಡು ಮಾಡಿದಾರಂತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ವರ್ಷ ಹಾಗೆ ಏನಾದರೂ ಒಂದು ಡಿಫ್ರೆಂಟ್ ಮಾಡ್ತಾನೆ ಇರ್ತಾರೆ. ಈ ವರ್ಷ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಸಂಗೊಳ್ಳಿ ರಾಯಣ್ಣನ ಬಗ್ಗೆ, ಹಾಗೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಬನ್ನಿ ತೋರಿಸ್ತಾ ಹೋಗ್ತೀನಂತೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋನೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.
ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನ್ಯಾಷನಲ್ ಎಂಬ್ಲಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಹೈಟಲ್ಲಿ ಫುಲ್ ಗ್ರೀನರಿ ಮೇಲೆ ನ್ಯಾಷನಲ್ ಎಂಬ್ಲಮ್ ನೋಡ್ಬೋದು ನೀವು. ಈ ವರ್ಷ ಥೀಮ್ ಮಾತ್ರ ಸೂಪರ್ ಆಗಿದೆ. ಆರಾಮಾಗಿ ಬೆಳಿಗ್ಗೆ ಬಂದರೆ ಸಾಯಂಕಾಲದವರೆಗೂ ಫುಲ್ ಸುತ್ತಾಡಿ ನೋಡಿಕೊಂಡು ಮನೆಗೆ ಹೋಗ್ಬೋದು. ಬನ್ನಿ ಫ್ರೆಂಡ್ಸ್, ಇನ್ನೂ ಇದೆ ತುಂಬಾ ನೋಡೋದು. ತೋರಿಸ್ತಾ ಹೋಗ್ತೀನಂತೆ ನಾನು. ಫ್ರೆಂಡ್ಸ್, ಇಲ್ಲಿ ಒಳಗಡೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಹಾಗೂ ಸಂಗೊಳ್ಳಿ ರಾಯಣ್ಣನ ಇತಿಹಾಸ ಫುಲ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಿಧಾನಕ್ಕೆ ಅದನ್ನು ಓದಿಕೊಂಡು ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ನಾವು. ತುಂಬಾ ಚೆನ್ನಾಗಿದೆ. ಹೂಗಳು ನೋಡ್ಬೋದು ನೀವು, ಫುಲ್ ಕಲರ್ಫುಲ್ಲಾಗಿ ಯಾವ ಕಲರ್ ಇಲ್ಲ ಅಂತ ಹೇಳಿ ನೋಡೋಣ. ಲೈಟ್ ಪಿಂಕು, ಡಾರ್ಕ್ ಪಿಂಕು, ರೆಡ್ಡು, ವೈಟು, ಎಲ್ಲೋ ತುಂಬಾ ಚೆನ್ನಾಗಿದೆ. ಫುಲ್ ಕಲರ್ಫುಲ್ ಆಗಿದೆ ಅಂತ ಹೇಳ್ಬೋದು ಈ ವರ್ಷದ ಫ್ಲವರ್ ಶೋದು. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಇವು ಹೂಗಳನ್ನು ನೋಡ್ಕೊಂತ ಹಂಗೇ ಇರಬೇಕನ್ಸುತ್ತೆ ಆ ಥರ. ನೋಡಿ ಇಲ್ಲಿ ಲೈಟ್ ಪಿಂಕು, ಡಾರ್ಕ್ ಪಿಂಕು, ಆರೆಂಜು, ಎಲ್ಲೋ, ವೈಟು, ರೆಡ್ಡು, ಮೆರೂನ್ ಕಲರು ತುಂಬಾ ಚೆನ್ನಾಗಿದೆ. ಇದೆಲ್ಲ ಬೇರೆ ಸ್ಟೇಟು, ಬೇರೆ ಕಂಟ್ರಿಯಿಂದ ಕೂಡ ಹೂಗಳನ್ನ ತರಿಸಿದಾರಂತೆ. ಇದರಲ್ಲಿ ಮೆರೂನ್ ಕಲರ್ ನೋಡಿ ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ಬನ್ನಿ ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ. ಫ್ರೆಂಡ್ಸ್, ಇದು ಬಂದು ಕಿತ್ತೂರು ರಾಣಿ ಚೆನ್ನಮ್ಮಂದು ಐಕ್ಯ ಆಗಿರೋ ಜಾಗದ ಥೀಮ್ ಇದು. ಅದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೈಟು, ಫುಲ್ ವೈಟು, ಹಾಗೆ ಮೆರೂನು ಹೂ ಬಳಸ್ಕೊಂಡು ಶಾವಂತಿಗೆಯಿಂದ ತುಂಬಾ ಚೆನ್ನಾಗಿದೆ, ಮುದ್ದಾಗಿ. ಬನ್ನಿ ತೋರಿಸ್ತಾ ಹೋಗ್ತೀನಂತೆ. ವಿಡಿಯೋ ಕಂಪ್ಲೀಟಾಗಿ ನೋಡಿ.
ಫ್ರೆಂಡ್ಸ್, ಈ ಥೀಮ್ ಬಂದು ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸುವ ಥೀಮ್ ಮಾಡಿದ್ದಾರೆ. ಸಂಗೊಳ್ಳಿ ರಾಯಣ್ಣನ ಜೊತೆ ಅವರ ಗೆಳೆಯರನ್ನು ಕೂಡ ಫೋಟೋಸ್ ಇದೆ, ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡ ಆಲದ ಮರ, ಹಾಗೆ ಸಂಗೊಳ್ಳಿ ರಾಯಣ್ಣನ ಜೊತೆ ಆತನ ಗೆಳೆಯರು ಕೂಡ ಥೀಮು ತುಂಬಾ ಚೆನ್ನಾಗಿದೆ. ಇದು ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ಕುದುರೆ ಮೇಲೆ ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚು ಕೂಡ ಇದೆ. ತುಂಬ ಚೆನ್ನಾಗಿದೆ. ಇದು ಆರ್ಟಿಫಿಷಿಯಲ್ ಆಲದ ಮರ, ಒರಿಜಿನಲ್ ಅಲ್ಲ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಶ್ರಮ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಯಾಕಂದರೆ ಈ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಗುತ್ತೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ನೋಡಿ. ಫುಲ್ ಡೀಟೇಲ್ಸ್ ಆಗಿ ತೊಗೊಂಡಿದ್ದೀನಿ ನಾನು. ಅರ್ಧಂಬರ್ಧ ತೋರಿಸಿದ್ರೆ ಚೆನ್ನಾಗಿರಲ್ಲ, ಹಂಗಾಗಿ ಫುಲ್ ಡೀಟೇಲ್ಸ್. ಫ್ರೆಂಡ್ಸ್, ಈ ವರ್ಷ ಲಾಲ್ಬಾಗಲ್ಲಿ ಫಲಪುಷ್ಪ ಪ್ರದರ್ಶನ ಫುಲ್ ಡೀಟೇಲ್ಸ್ ಆಗಿ ತೋರಿಸಿದ್ದೀನಿ. ಯಾರಿಗಾದ್ರೂ ಬರೋಕ್ಕಾಗಿಲ್ಲ ಅಂದರೆ ಮನೆಯಲ್ಲೇ ಕುಂತು ನೀವು ಆರಾಮಾಗಿ ಟಿವಿಗೆ ಕನೆಕ್ಟ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಯಾಕಂದರೆ ತುಂಬಾ ಚೆನ್ನಾಗಿದೆ ಈ ವರ್ಷದ ಥೀಮು. ಯಾರಿಗಾದರೂ ಹೋಗೋಕ್ಕಾದರೆ ಖಂಡಿತವಾಗಿ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ, ಅದು ಇನ್ನೂ ಒಳ್ಳೆಯದು. ಬಟ್ ಯಾರಿಗಾದರೂ ಹೋಗೋಕ್ಕಾಗಲ್ಲಪ್ಪ ಅಂತ ಅನಿವಾರ್ಯ ಇದ್ದವರು ಆರಾಮಾಗಿ ನನ್ನ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ಥೀಮ್ ನೋಡ್ಬೋದು. ಇದು ಲಾಸ್ಟಲ್ಲಿ ಇನ್ನೇನು ಹೊರಗಡೆ ಹೋಗಬೇಕು, ಗಾಜಿನ ಮನೆಯಿಂದ ಹೊರಗಡೆ ಔಟ್ ಸೈಡ್. ಬನ್ನಿ, ಹೊರಗಡೆ ಇನ್ನೂ ಯಾವ ಥರ ಎಲ್ಲ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಅಂತ ತೋರಿಸ್ತಾ ಹೋಗ್ತೀನಂತೆ ನಾನು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇದು ಅಂದ್ರೆ ಕಂಪಲ್ಸರಿ ಪ್ರತಿ ವರ್ಷ ಇದೇ ಥರ ಥೀಮ್ ಇರುತ್ತೆ. ಇದೇನು ಚೇಂಜ್ ಆಗಲ್ಲ. ಇದು ಕೂಡ ಅಷ್ಟೇ ಆರ್ಟ್ ಶೇಫಿಂದು. ಇಲ್ಲಿ 4-5 ಕಲರ್ ಹೂವನ್ನ ಬಳಸಿಬಿಟ್ಟು ಆರ್ಟ್ ಶೇಫ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ. ಇಲ್ಲಿ ಸಂಗೊಳ್ಳಿ ರಾಯಣ್ಣಂದು ಥೀಮ್ ಹೊರಗಡೆ ಫೋಟೋ ಇಟ್ಟು, ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮಂದು ಫೋಟೋ ಇಟ್ಟು ಕೂಡ ಮಾಡಿದ್ದಾರೆ. ಆಲ್ಮೋಸ್ಟ್ ಕಂಪ್ಲೀಟ್ ಚೆನ್ನಾಗಿದೆ. ಇದು ಕೂಡ ಪ್ರತಿ ವರ್ಷ ಇರುತ್ತೆ. ಇದು ನವಿಲ್ದು ಅದೆಲ್ಲ. ಓಕೆ ಫ್ರೆಂಡ್ಸ್, ಅದೆಲ್ಲ ಮುಗಿಸ್ಕೊಂಡು ಬಂದೆ ನಾನು ಹೊರಗಡೆ. ಇಲ್ಲಿ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಸ್ನ್ಯಾಕ್ಸ್ ಸಿಗುತ್ತೆ, ಹಾಗೆ ಬ್ಯಾಗ್ಗಳು ಸಿಗುತ್ತೆ, ಚಟ್ನಿ ಪುಡಿಗಳು ಮತ್ತು ಚೀಪ್ಸು ಪ್ರತಿಯೊಂದೂ ಸಿಗುತ್ತೆ. ಇಲ್ಲಿ ಮಕ್ಕಳದು ಆಟ ಸಾಮಾನು ಅಷ್ಟೇ. ತುಂಬಾ ಚೆನ್ನಾಗಿದೆ. ನಾವು ಇದನ್ನೆಲ್ಲ ಫುಲ್ ಕಂಪ್ಲೀಟಾಗಿ ನೋಡ್ಕೊಂಡು, ಹಾಗೆ ನಮಗೇನು ಬೇಕದು ಶಾಪಿಂಗ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಇಲ್ಲಿ ನೋಡ್ಬೋದು ನೀವು, ಚನ್ನಪಟ್ಟಣದ ಗೊಂಬೆಗಳು ತುಂಬ ಮುದ್ದಾಗಿದ್ದಾವೆ. ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಏನು ತೊಗೊಳಕ್ಕೆ ಹೋಗಿಲ್ಲ, ಜಸ್ಟ್ ಹಾಗೆ ನೋಡಿದೆ. ಒಂದು ಕೀ ಬಂಚು ತೊಗೊಂಡೆ ಅಷ್ಟೇನೆ. ಇದು ಬಾಟಲ್ ಕೂಡ ಹಾಗೆ ವುಡ್ಡಿಂದು ತುಂಬಾ ಚೆನ್ನಾಗಿತ್ತು. ಬಟ್ 600 ಏನೋ 800 ಹೇಳಿದರು. ಇಲ್ಲಿ ನಾನು ರಸಮ್ ಪುಡಿ ತೊಗೊಂಡೆ. ಪುಡಿ ಅಂದರೆ ಲಿಕ್ವಿಡ್ ಥರದ್ದು, ತುಂಬಾ ಚೆನ್ನಾಗಿತ್ತು. ಬಿಸಿನೀರಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ಕುಡಿಲೂಬೋದು. ಅನ್ನಕ್ಕೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂದರು. ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಅದೊಂದು ಪಾಕೆಟ್ ತೊಗೊಂಡೆ. ಸಣ್ಣ ಪುಟ್ಟದ್ದು ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಕೂಡ ಅಷ್ಟೇ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಸೇಲಿಗೆ ಇಟ್ಟಿದ್ರು ಮಾರೋಕ್ಕೆ. ಫ್ರೆಂಡ್ಸ್, ಇದು ಒಂಥರ ಡಿಫ್ರೆಂಟ್ ಆಗಿದೆ. ಟೀ ಸೋಸೋದು ಬಿದಿರಿನಿಂದ ಮಾಡಿದ್ದಾರೆ. ತುಂಬಾ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿತ್ತು, ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಓಲ್ ಜಾಸ್ತಿ ಇತ್ತು. ಟೀ ಪುಡಿ ಏನಾದರೂ ಮತ್ತು ಕೆಳಗಡೆ ಬಿದ್ದರೆ ವೇಸ್ಟ್ ಅಂದ್ಕೊಂಡು ತೊಗೊಳಕ್ಕೆ ಹೋಗಲಿಲ್ಲ. ಇಲ್ಲೆಲ್ಲ ನೋಡ್ಬೋದು ಸೇಮ್ ಅದೇ ವುಡ್ಡಿಂದೆಲ್ಲ, ಆಲ್ಮೋಸ್ಟು ವುಡ್ಡಿಂದೇ ಈ ಸರಿ ಸ್ಟಾಲ್ಸ್ ಹಾಕಿದ್ದಾರೆ. ತುಂಬಾ ಕ್ಯೂಟಾಗಿತ್ತು. ಇಲ್ಲಿ ಕೂಡ ಹಾಗೆ ಗೊಂಬೆಗಳು ನೋಡ್ಬೋದು ನೀವು. ಚನ್ನಪಟ್ಟಣದ ಗೊಂಬೆಗಳು ತುಂಬ ಕಲರ್ಫುಲ್ ಆಗಿದ್ದವು. ಬಟ್ ನಾನೇನು ತೊಗೊಳಕ್ಕೆ ಹೋಗಿಲ್ಲ, ಸುಮ್ಮನೆ ಜಸ್ಟ್ ನೋಡಿದೆ ಅಷ್ಟೇ, ಖುಷಿ ಪಟ್ಟೆ. ಬಟ್ ಇನ್ನು ನಮ್ಮ ಮನೇಲಿ ಏನು ಚಿಕ್ಕ ಮಕ್ಕಳು ಯಾರಿಲ್ಲ, ಹಂಗಾಗಿ ಸುಮ್ಮನೆ ಜಸ್ಟ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ಈಗ ಲಾಸ್ಟಿಗೆ ಎಲ್ಲ ಸುತ್ತಾಡಿ ತುಂಬ ಹಶ್ವಾಯಿತು. ಏನಾದರೂ ತಿನ್ನೋಕ್ಕೆ ಇಲ್ಲಿ ರೈಸ್ ಐಟಮ್ ಆ ಥರದ್ದು ಏನೂ ಸಿಗಲ್ಲ. ನಾನು ಬೇಲ್ಪುರಿ ತೊಗೊಂಡು ತಿಂದು ಬಂದೆ ನಾನು. ಫ್ರೆಂಡ್ಸ್, ಇಲ್ಲಿ ಕೂಡ ಹಾಗೆ ರೈತಂದು ಒಂದು ಇದು ಹಿಡ್ಕೊಂಡು ಹಾಕಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕೂಡ ಹಾಗೆ ಎಲ್ಲ ಹೂವಿನಿಂದನೇ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಕಲರ್ಫುಲ್ ಆಗಿದೆ. ಪ್ರತಿ ವರ್ಷವೂ ಹಾಗೆ ತುಂಬ ಕಲರ್ಫುಲ್ ಆಗಿರುತ್ತೆ. ಈ ವರ್ಷ ಸಂಗೊಳ್ಳಿ ರಾಯಣ್ಣ ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮಂದು ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ರೈತ
ಹಾಗೆ 2 ಎತ್ತುಗಳು, ಮನೆ ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿ ಅಲ್ಲೇ ನೋಡ್ತಾ ಕೂತ್ಕೋಬೇಕು ಅನ್ಸುತ್ತೆ. ಫ್ರೆಂಡ್ಸ್, ಇಲ್ಲಿ ವಾಟರ್ ಫೌಂಟೇನ್ ನೋಡ್ಬೋದು ನೀವು. ಇನ್ನೇನು ಎಕ್ಸಿಟ್ ಆಗೋ ಟೈಮ್ ಇದು. ಮೇನ್ ಗೇಟಿಂದ ಈಗ ನಾನು ಹೊರಗಡೆ ಹೋಗಬೇಕು. ಬರುವಾಗ ನಾನು ಇನ್ನೊಂದು ಗೇಟಿಂದ ಬಂದಿದ್ದೆ, ಈಗ ಮೇನ್ ಗೇಟಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ. ನಾನಿಲ್ಲಿ ಬೇಲ್ಪುರಿ ಕೂಡ ತೊಗೊಂಡಿದ್ದೆ, ತಿಂದಿದ್ದೀನಿ. ಫುಲ್ ಸುಸ್ತಾಗಿದೆ, ಜಾಸ್ತಿನೇ ಕೊಟ್ಟಿದ್ರು ಕ್ವಾಂಟಿಟಿ. ಫ್ರೆಂಡ್ಸ್, ಇದು ಮೇನ್ ಗೇಟಿಂದ ಒಳಗಡೆ ಬಂದ ಕೂಡಲೇ ವಾಚ್ ಇರುತ್ತೆ, ಹಾಗೆ ಗೊಂಬೆಗಳು ಇದ್ದಾವೆ. ವಾಚ್ ಇಲ್ಲ, ಮೋಸ್ಟ್ಲಿ ಏನೋ ರಿಪೇರಿ ಆಗಿದೆ ಅಂತ ತೆಗೆದಿದ್ದಾರೆ. ಮೇನ್ ಗೊಂಬೆಗಳು ಇದ್ದಾವೆ, ತುಂಬ ಚೆನ್ನಾಗಿದೆ, ಮುದ್ದಾಗಿ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಹೊರಗಡೆ ಎಕ್ಸಿಟ್ ಆಗೋಣ. ಬೇಗನೆ ಬಂದಿದ್ದೆ, ಆರಾಮಾಗಿ ಒಂದು 3-4 ಅವರ್ ಚೆನ್ನಾಗಿ ಸುತ್ತಾಡಿದ್ದೀನಿ. ಈಗ ಹೊರಗಡೆ ಎಕ್ಸಿಟ್ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಬಂದು ಲಾಲ್ಬಾಗ್ ಮೇನ್ ಗೇಟು. ಹಿಂಗಿಂದನೂ ಹೋಗ್ಬೋದು. ಟೋಟಲ್ 4 ಗೇಟ್ಗಳಿದ್ದಾವೆ, ಹೆಂಗಾದರೂ ಹೋಗ್ಬೋದು. ನೀವು ಎಲ್ಲಿ ಸ್ಟಾಪ್ ತೊಗೊಳ್ತೀರಾ ಆ ಗೇಟ್ ಯಾವ್ದು ಹತ್ರ ಆಗುತ್ತೆ ಅಲ್ಲಿಂದ ಹೋಗ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಬಾಯ್.